ಶಕ್ತಿಮಾನ್ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿ ಕೇಳಿದ್ದಾರೆ. ಕಸ್ಟಡಿ ಕೊಡಿ ಅನ್ನೋದಾಗಿ ಸುಮಾರು 10 ದಿನಗಳ ಕಸ್ಟಡಿಗೆ ನೀಡಬೇಕು ಅನ್ನೋದಾಗಿ ಎಸ್ಐಟಿ ಮನವಿಯನ್ನು ಸಲ್ಲಿಸಿದೆ. ಬಟ್ ಏನಾಗುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. 10 ದಿನಗಳವರೆಗೂ ಕೂಡ ಕೊಡ್ತಾರಾ ಅಥವಾ ದಿನಗಳ ಸಂಖ್ಯೆ ಕಡಿಮೆ ಆಗುತ್ತಾ ಏನು ಅನ್ನೋದು ಬೆಳ್ತಂಗಡಿ ಕೋರ್ಟ್ ಜಡ್ಜ್ಗೆ ಎಸ್ಐಟಿ ಮನವಿಯನ್ನ ಮಾಡಿಕೊಂಡಿರೋದು ಗೊತ್ತಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನಾಗುತ್ತೆ ಈ ಕಸ್ಟಡಿ ವಿಚಾರ ಸಂಬಂಧಪಟ್ಟ ಹಾಗೆ ಮುಂದಿನ ವಿಚಾರಣೆಗೆ ಎಷ್ಟು ಸಮಯ ಕೊಡಬಹುದು, ಎಷ್ಟು ದಿನಗಳವರೆಗೂ ಕೂಡ ಕೊಡಬಹುದು, ಇವೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ. ಇದಾಗಲೇ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಎಸ್ಐಟಿ ಕಾನೂನು ಪ್ರಕಾರವಾಗಿ 14 ದಿನ ಕೇಳುವಷ್ಟು ಅವಕಾಶ ಇದೆ. ಬಟ್ 10 ದಿನಗಳವರೆಗೂ ಕೂಡ ಕೇಳಿದ್ದಾರೆ. ಕೋರ್ಟ್ನ ವಿವೇಚನೆಗೆ ಬಿಟ್ಟಿದ್ದು ಅದೆಷ್ಟು ದಿನಗಳವರೆಗೆ ಒಂದು ವಿಚಾರಣೆಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನೋದು. ಯಾಕೆಂದ್ರೆ ಮೊನ್ನೆಯಿಂದಲೂ ಕೂಡ ನಡೀತಾ ಇರುವಂತಹ ವಿಚಾರಣೆ, ಎಸ್ಐಟಿ ಅಧಿಕಾರಿಗಳು ಯಾವಾಗ ಉತ್ಖನನ ಕಾರ್ಯಕ್ಕೆ ಬ್ರೇಕ್ ಕೊಟ್ಟರು ಅದಾದ ನಂತರ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಅವತ್ತು ಇಡೀ ದಿನ ವಿಚಾರಣೆ ನಡೆಸಿ ಆತನನ್ನ ಕಳಿಸಿದ್ರು. ನಂತರ ನಿನ್ನೆ ಮತ್ತೆ ಆತನನ್ನ ವಿಚಾರಣೆಗೆ ಕರೆದಾಗ ಬೆಳಗ್ಗೆ ಸುಮಾರು 10-10:30 ಆರಂಭವಾದಂತಹ ವಿಚಾರಣೆ ರಾತ್ರಿ ಇಡೀ ವಿಚಾರಣೆ ನಡೀತು. ಸ್ವತಃ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಾಂತಿ ಅವರೇ ಈ ದೂರುದಾರನನ್ನ ಕೂರಿಸಿಕೊಂಡ್ರು, ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು, ಅವರಿಂದ ಉತ್ತರವನ್ನ ಪಡೆದ್ರು. ಆ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಅನುಮಾನ ಮೂಡುವಂತ ಕೆಲವೊಂದಷ್ಟು ವಿಚಾರಗಳನ್ನ ಈತ ಹೇಳ್ದ ಅಂತ ಹೇಳಿ ಈಗ ಎಸ್ಐಟಿ ಮೂಲಗಳಿಂದ ನಮಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿಗೆ ಬೇಲ್ ಆಗತ್ತಾ ಅಥವಾ ಜೈಲಲ್ಲೇ ಕಂಟಿನ್ಯೂ ಆಗ್ತಾರಾ ಅದು 3 ಗಂಟೆ ಗೊತ್ತಾಗುತ್ತೆ. ಯಾಕಂದ್ರೆ ಇವತ್ತು ಅವರ ಬೇಲ್ ಭವಿಷ್ಯ ಕೂಡ ನಿರ್ಧಾರ ಆಗಬೇಕಾಗಿತ್ತು. ಇವತ್ತು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನ ವಕೀಲರು ಕೇಳಿದ್ರು. ಸೊ ಹಾಗಾಗಿ ಸರ್ಕಾರಿ ಸಹಾಯಕ ಅಭಿಯೋಜಕಿ ಆಗಿರುವಂತಹ ಮೋಹಿನಿ ಅವರು ಮನವಿ ಮಾಡಿದ್ರು. ಅರ್ಜಿ ವಿಚಾರಣೆಯನ್ನು 3 ಗಂಟೆಗೆ ಈಗ ನ್ಯಾಯಾಲಯ ಮುಂದೂಡಿದೆ. ಸೊ ಇವತ್ತು ಬೆಳಿಗ್ಗೆ ಆರಂಭವಾದಂತಹ ವಿಚಾರಣೆ, ಇವತ್ತು ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗಬೇಕಾಗಿತ್ತು. ಇನ್ನು ಬೆಳಿಗ್ಗೆ ಇವತ್ತು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಕೇಳಿದ್ರಿಂದಾಗಿ ಸರಿ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತೀವಿ ಅಂತ. ಬಟ್ ಇವತ್ತು 3 ಗಂಟೆಗೆ ಇಟ್ಟಿದ್ದಾರೆ ವಿಚಾರಣೆ. ಸೊ ಹಾಗಾಗಿ ಇವತ್ತು 3 ಗಂಟೆಗೆ ಗೊತ್ತಾಗುತ್ತೆ ತಿಮರೋಡಿ ಅವರಿಗೆ ಜೈಲ್ ಕಂಟಿನ್ಯೂ ಆಗುತ್ತಾ ಅಥವಾ ಬೇಲ್ ಆಗುತ್ತಾ ಅಂತ. ಕಳೆದ 2 ದಿನಗಳ ಮುಂಚೆ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡಿ ಈಗ ಜೈಲಿನಲ್ಲಿ ಇಟ್ಟಿದ್ದಾರೆ.